ಆ, ಎಲ್ರಿಗೂ ಹಾಯ್. ಟೈಟ್ಲು ತಮ್ಮನೇಲಿ ನೋಡಿದಾಗ ಗೊತ್ತಾಗಿರುತ್ತೆ ನಿಮಗೆ ರಚಿತಾರಾಮ್ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತ. ಈ ವಿಚಾರ ಯಾಕೆ ಈಗ ಸಡನ್ಲಿ ಇವಾಗ ಮಾತಾಡಬೇಕು ಅಂತ ಅಂದರೆ, ಈಗಷ್ಟೇ ನನ್ನ ಫ್ರೆಂಡು ಜಸ್ಟ್ ಫೋನ್ ಮಾಡಿದ್ರು. ಒಬ್ಬರು ವಾಟ್ಸಪ್ ಮಾಡಿದ್ದೀನಿ ನೋಡಮ್ಮ, ಒಂದು ನಿಮ್ಮ ರಚ್ಚು ಮೇಡಮ್ ಬಗ್ಗೆ ಏನೋ ಒಂದು ಟ್ರೋಲ್ ಆಗ್ತಾ ಇದೆ ನೋಡೋದು. ರಚ್ಚು ಮೇಡಮ್ ಬಗ್ಗೆ ಟ್ರೋಲಾ ಇಲ್ವಲ್ಲ ಅಂತ ಹೇಳಿ ನಾನು ಯಾವುದು ಏನಂತ ನೋಡ್ತಾ ಇದ್ದೀನಿ. ರಚ್ಚು ಅವ್ರನ್ನ ಮೀರಿಸುವಂಥ ಸೌಂದರ್ಯ ಹೊಂದಿರುವಂಥ ನಟಿ, ಟಕ್ಕರ್ ಕೊಡುವಂಥ ನಟಿ ಅಂತ ಬಂತು. ಇದು ಯಾರಿದು? ಪಾಪ ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಪಾಪ ಹೊಸ ನಟಿ, ಯಾವುದೋ ಸಿನಿಮಾ ಚಿತ್ರೀಕರಣ ಅದು ಅಥವಾ ಮುಹೂರ್ತದ್ದು ಯಾವುದು ಏನಂತ ನಂಗೆ ಗೊತ್ತಿಲ್ಲ. ಅದು ಇನ್ನೂ ಅದು ಏನಂತ ಗೊತ್ತಿಲ್ಲ. ವಿಜಯವಾಹಿನಿ ಒಂದು ಯಾವುದೋ ಒಂದು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಐ ಡಿಲಿ ಬಂತು. ಸಡನ್ಲಿ ನೋಡಿದೆ, ರಚಿತಾರಾಮ್ಗೆ ಟಕ್ಕರ್ ಕೊಡು ಟೂ ಮಚ್ ಅಲ್ವಾ ಅಂತ ಅನ್ನಿಸ್ಬಿಡ್ತು ಟೈಟಲ್ಲು. ಓಕೆ, ಟೈಟ್ಲ್ ಏನೋ ಓಕೆ, ಅಲ್ಲಿದು ಅಂದರೆ ನಾನು ಅವ್ರನ್ನ ಹೀಯಾಳಿಸ್ತಾ ಇಲ್ಲ, ಅದನ್ನು ಹೇಳ್ತಾ ಇದ್ದೀನಿ. ಏನಿದೆ ಆ ವಿಡಿಯೋ ಅದೆಲ್ಲ ನಾನು ನೋಡಿದಾಗ ಸ್ಕ್ರೋಲ್ ಅದೆಲ್ಲ ಟ್ರೋಲ್ ಆಗ್ತಾ ಇದೆ ನೋಡಿ. ಅದು ಅಂದರೆ ಯಾರ್ಯಾರನ್ನೂ ಕಂಪ್ಯಾರಿಸನ್ ಮಾಡಬಾರ್ದು ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕಾಮೆಂಟ್ಸ್ ನೋಡಿ, ಆ ವಿಡಿಯೋ ಕೆಳಗಡೆ ಬಂದಿರತಕ್ಕಂಥ ಕಾಮೆಂಟ್ಸು, ಇನ್ಸ್ಟಾಗ್ರಾಮಲ್ಲಿ ಅದೇ ಬಂದಿರತಕ್ಕಂಥ ಕಾಮೆಂಟ್ಸ್ನ ನೋಡಿಬಿಟ್ರೆ ಎಷ್ಟು ಹೀಯಾಳಿಸ್ಬಿಟ್ಟಿದ್ದಾರೆ ಅಂದರೆ ಆ ಹುಡುಗಿ ಯಾರು ಅಂತ ನನಗೂ ಗೊತ್ತಿಲ್ಲ, ಅದು ಯಾವ ಸಿನಿಮಾ ಅಂತಲೂ ಗೊತ್ತಿಲ್ಲ. ಯಾಕೆ ಈ ಥರ ಟೈಟ್ಲ್ ಹಾಕ್ಬಿಟ್ಟು ಏನು ಕಾಂಟ್ರವರ್ಸಿ ಮಾಡ್ಬೇಕಂತ ಅಥವಾ ಜನ ನೋಡಲಿದ್ದು ಮತ್ತು ಸಿಕ್ಕಾಪಟ್ಟೆ ವ್ಯೂಸ್ ಆಗಿಬಿಟ್ಟಿದೆ, ಸಿಕ್ಕಾಪಟ್ಟೆ ಓಡ್ಬಿಟ್ಟಿದೆ ಅದು ವಿಡಿಯೋ. ಜಗ್ಗೇಶ್ ಅವ್ರನ್ನ ಹಾಕ್ಕೊಂಡು ನೋ ಕಮೆಂಟ್ಸ್ ಅಂತ ಹೇಳ್ಬಿಟ್ಟು ಏನು ಟ್ರೋಲ್ ಮಾಡ್ತಾರಲ್ಲ ಆ ಥರ ಆ ಫೋಟೋ ಹಾಕ್ಬಿಟ್ಟು ನೋ ಕಮೆಂಟ್ಸ್ ಅಂತ ಹಾಕ್ತಿದ್ರೆ. ಸೊ ಇದು ತಪ್ಪ ಸರಿನೋ ನನಗೆ ಗೊತ್ತಿಲ್ಲ. ಅಂದರೆ ಹೈಪ್ ಕ್ರಿಯೇಟ್ ಮಾಡಬೇಕು ಅಂತನೋ ಅಥವಾ ಯಾಕೆ ಈ ಥರ ಮಾಡಿದ್ರೂ ಗೊತ್ತಿಲ್ಲ. ಪಾಪ ಆ ಹುಡುಗಿ ಯಾರು ಅಂತಲೂ ನಂಗೆ ಗೊತ್ತಿಲ್ಲ. ನೋಡೋಕೆ ಹಂಗಿದ್ದಾಳೆ ಹಿಂಗಿದ್ದಾಳೆ, ಅವಳಿಗಿಂತ ರಚನೆ ಬೆಟರು, ಹಾಗೆ ಹೀಗೆ ಯಾರ್ಯಾರನೋ ಕಂಪ್ಯಾರಿಸನ್ ಅಂಥೇಳಿ ಇದು ನಾನು ಹೇಳ್ತಾ ಇಲ್ಲ. ಆ ಕಾಮೆಂಟ್ಸ್ ನೋಡಿಬಿಟ್ರೆ ನಿಜವಾಗ್ಲೂ ಏನೋ ಆಗ್ಬಿಡ್ಬೇಕು ಆ ಲೆವೆಲಲ್ಲಿ ಕಾಮೆಂಟ್ಸ್ ಇದ್ದಾವೆ. ಸೊ ಇದು ತಪ್ಪೋ ಸರಿನೋ ಒಂದೂ ಗೊತ್ತಿಲ್ಲ. ಬಟ್ ನಾನು ಹೇಳೋದು ಡೋಂಟ್ ಕಂಪ್ಯಾರಿಸನ್. ಈಗ ನನ್ನ ಫ್ರೆಂಡ್ ಒಬ್ಬರು ಫೋನ್ ಮಾಡಿಬಿಟ್ಟು, ನನಗೆ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇದೆಯಮ್ಮ, ನಾನು ಯೋಗರಾಜ್ ಭಟ್ ಆಗಬೇಕು, ನಾನು ರಾಜಮೌಳಿ ಆಗಬೇಕು. ಇನ್ನೊಬ್ಬ ನನ್ನ ಫ್ರೆಂಡ್ ಒಬ್ಳು ಕಾಲ್ ಮಾಡಿಬಿಟ್ಟು ನನಗೆ ರಚ್ಚು ಥರ ಹೀರೋಯಿನ್ ಆಗಬೇಕು. ನಾನು ಸಜೆಷನ್ ಮಾಡಿದ್ದೀನಿ, ಅಂದರೆ ನೀವ್ಯಾಕೆ ಇನ್ನೊಬ್ರ ಥರ ಸ್ಫೂರ್ತಿಯಾಗಿ ತೊಗೊಳ್ಳಿ, ಅವ್ರನ್ನೇ ಯಾಕೆ ಪೂರ್ತಿಯಾಗಿ ತೊಗೊಳ್ತೀರ? ನಾನು ಹೇಳ್ತಾ ಇರೋದು ಸ್ಫೂರ್ತಿಯಾಗಿ ತೊಗೋಬೇಕಲ್ವ. ಅವ್ರೇನೋ ಸಾಧನೆ ಮಾಡೋದಂದಾಗ ಆ ಥರ ನೀನೇನು ಸಾಧನೆ ಮಾಡಿದ್ದೀಯ ಅಂತ ನಾನು ಹೇಳಿದೆ. ಅಂದರೆ ನಿನ್ನನ್ನು ಪ್ರೂವ್ ಮಾಡ್ಕೊ ಅಂತ ನಾನು ಹೇಳಿದ್ದು. ಇದು ತಪ್ಪು ಸರಿನೋ ನನಗೆ ಗೊತ್ತಿಲ್ಲ. ನಾನು ನಂದೇನೋ ಒಂದು ಹೇಳಬೇಕು. ಈಗ ನನಗೂ ರವಿಚಂದ್ರನು ಇಷ್ಟ, ಉಪೇಂದ್ರ ಡೈರೆಕ್ಷನ್ ಸಿನಿಮಾಗಳು ಸೈಕ್ ಮಾಡಿ ಸಿನಿಮಾಗಳೆಲ್ಲ ಇದ್ದಾವೆ, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಮಾತಾಡ್ತೀನಿ. ಅವ್ರೇನು ಮಾಡಿದಾಗ ಅದು ಸ್ಫೂರ್ತಿ ತೊಗೊಂಡು ನಮ್ದೇನೋ ಒಂದು ಹೇಳಬೇಕಲ್ವ ಪ್ರಯತ್ನ. ಆ ಥರ ರಚಿತಾರಾಮ್ ಒಬ್ಬರು ಆಲ್ರೆಡಿ ರಚಿತಾರಾಮ್ ಆಗಿಬಿಟ್ಟಿದ್ದಾರೆ. ರಾಜ್ಕುಮಾರ್ ವಿಷ್ಣುವರ್ಧನ್ ಒಬ್ಬರೇ, ಅವ್ರ ಥರ ಇನ್ನೊಬ್ರು ಆಗೋಕ್ಕಾಗಲ್ಲ. ಸ್ಪರ್ಧೆ ಕೊಡ್ಬೋದು ಅಥವಾ ವಾಟ್ ಎವರ್ ಏನೇ ಇರ್ಬೋದು, ಅವರು ಒಬ್ಬರೇ ಆ ಮಾಸ್ಟರ್ ಪೀಸ್ ಅಂತ ಏನು ಹೇಳ್ತಾರೋ ಒಂದೇ ಅದು. ಅದನ್ನೇ ಬಿಟ್ಬಿಟ್ಟು ನಾನು ಅವ್ರ ಥರ ಆಗ್ತೀನಿ ನಿಮ್ದು ಏನಿದೆ ನೀವು ನಿಮ್ಮ ತನವನ್ನು ಉಳಿಸ್ಕೊಳ್ಳಿ, ನೀವು ನಿಮ್ದೇನೋ ಸಾಧನೆ ಮಾಡಿ, ನಿಮ್ಮ ಹೆಸರು ಇದು ಮಾಡ್ಕೊಳ್ಳಿ ಅಂತ ನಾನು ಹೇಳೋದು. ಅದನ್ನು ಹೇಳಿದೆ. ಒಂದಿಷ್ಟು ವಾದ ವಿವಾದಗಳು ಅದೆಲ್ಲ ಆದವು, ಅದ್ರ ಬಗ್ಗೆ ಇನ್ನೊಂದು ಸರಿ ಮಾತಾಡ್ತೀನಿ. ತುಂಬ ವಾದ ವಿವಾದಗಳೆಲ್ಲ ಆದವು, ಹಂಗೆ ಎಲ್ಲೆಲ್ಲಿಗೋ ಹೋಯಿತು. ಈಗ ಕಮ್ಮಿಂಗ್ ಬ್ಯಾಕ್ ಟು ಮತ್ತೆ ಈ ವಿಡಿಯೋ ಬಗ್ಗೆ ಬಂದರೆ, ಸೊ ನಾನು ಕಾಮೆಂಟ್ಸ್ ಏನೇನು ಹಾಕಿದ್ರು ಅದು ಹಾಕಬೇಕು ಅಂತ ಅನ್ಕೋತೀನಿ. ಪಾಪ ಆ ಹುಡುಗಿ ಯಾರೇನೋ ಗೊತ್ತಿಲ್ಲ, ತುಂಬ ಬೇಜಾರು ಮಾಡ್ಕೊಂಬಿಟ್ರೆ ಲೈಫ್. ನನಗೆ ಆ ಕಾಮೆಂಟ್ಸ್ ಎಲ್ಲ ನೋಡಿಬಿಟ್ರೆ ಯಪ್ಪ ನಗೋದು ಏನು ಯಪ್ಪ ಕಾಮೆಂಟ್ಸ್ಗಳು ಆ ಥರ ಆಗ್ತದ್ರೆ. ಸೊ ನಾನು ಹೇಳೋದು ಡೋಂಟ್ ಕಂಪ್ಯಾರಿಸನ್ ಟು ಅದರ್ಸ್. ಇನ್ನೊಬ್ಬರನ್ನ ಯಾರನ್ನೂ ಕಂಪ್ಯಾರಿಸನ್ ಹೋಲಿಕೆ ಮಾಡ್ಕೊಂಡು ನೋಡ್ಬಾರ್ದು. ಅಂದರೆ ಹೋಲಿಕೆ ಇರಬೇಕು, ಅವ್ರೇನು ಮಾಡಿದ್ರೆ ಆ ಸಾಧನೆ ಹತ್ರ ನಾವು ಹೋಗ್ಬೇಕು. ಬಟ್ ಅಲ್ಲಿ ಕಾಮೆಂಟ್ಸ್ ಆದ ಟೈಟ್ಲ್ ಕೊಟ್ಟಿರೋದು ನೋಡಿ, ಟಕ್ಕರ್ ಕೊಡೋದಷ್ಟು ರಚಿತಾರಾಮ್ನೇ ಮೀರಿಸಿದ ಸೌಂದರ್ಯ. ಯಪ್ಪ ಯಾಕೆ ಈ ಥರ ಇದನ್ನೆಲ್ಲ ನನಗೆ ಯಾಕೆ ಕಳಿಸಿದೆ ಅಂದರೆ, ನಾನು ರಚ್ಚು ಮೇಡಮ್ ಅವ್ರ ಬಗ್ಗೆ ಎಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನನ್ನ ಚಾನಲಲ್ಲಿ ರಚಿತಾರಾಮ್ ಮೇಡಮ್ ಅವ್ರ ಬಗ್ಗೆನೇ ನಾನು ಮುಂಚೆಯಿಂದ ಬಿಡಿ ಬುಲ್ಬುಲ್ಲು ಅವರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಮೇಲೆ, ಅರಸಿ ಅನ್ನೋ ದಾರ ಎಲ್ಲ ಆದಮೇಲೆ ಇಂಡಸ್ಟ್ರಿಗೆ ಕೊಟ್ಟ ಮೇಲೆ ಅವ್ರ ಬಗ್ಗೆನೂ ಅದು ಬುಲ್ಬುಲ್ ಸಿನಿಮಾ ನೋಡಿ ನಾವು ಎಷ್ಟು ಮಾತಾಡಿದ್ದೀವೋ ನನ್ನ ಫ್ರೆಂಡ್ ಜೊತೆ. ಅಯ್ಯೋ ರಚಿತಾರಾಮ್ ಹಲ್ ಮೇಲೆ ಹಲ್ಲಿದೆ ಅಂತ ಹೇಳ್ಬಿಟ್ಟು ಅದು ಏನೇನೋ ಹುಚ್ಚು ಏನೇನೋ ಆಡ್ಕೊಂಡೆ ಪಕ್ಕ. ಅಂದರೆ ಒಂದೂರಲ್ಲಿ ಒಬ್ಬ ರಾಜ ಬರಬೇಕಾಗಿತ್ತು ಅವ್ರದ್ದು, ಎರಡನೇ ಸಿನಿಮಾ ಅನ್ಕೋತೀನಿ. ಅಂದರೆ ದಿಲ್ ರಂಗಿಲ್ಲ ಬರೋಕ್ಕಿಂತ ಮುಂಚೆ ದಿಗಂತ್ ಅವ್ರ ಜೊತೆ ಸಿನಿಮಾ ಮಾಡಬೇಕಾಗಿತ್ತು, ದಿನಕರ್ ಅವರೇ ಡೈರೆಕ್ಷನ್ ಮಾಡಬೇಕಾಗಿತ್ತು. ಬಟ್ ಆ ಸಿನಿಮಾ ಬರಲಿಲ್ಲ. ಅಟ್ಮಂಡಲ್ಲಿ ಹೇಳಿದೆ ಪಕ್ಕ ಇವರು ಏನೋ ಒಂದು ಲೆವೆಲಲ್ಲಿ ಹೋಗ್ತಾರೆ ಅಂತ. ಆಮೇಲೆ ರನ್ನ, ಭರ್ಜರಿ ಎಲ್ಲ ಸಿನಿಮಾಗಳು ಮಾಡಿದ್ರು. ಈಗ ಲೇಡಿ ಸೂಪರ್ ಸ್ಟಾರಾಗಿ ಬೆಳೆದಿದ್ದಾರೆ. ಸೊ ಅವ್ರನ್ನ ಯಾಕೆ ಕಂಪ್ಯಾರಿಸನ್ ಮಾಡ್ತೀರಾ? ಅವ್ರನ್ನ ಯಾಕೆ ಅವರು ರಚಿತಾರಾಮ್ ಅವರು ಒಂದು ಸ್ಥಾನದಲ್ಲಿ ಇದ್ದಾರೆ,
ಅವ್ರನ್ನ ಯಾಕೆ ಈ ಥರ ತೊಗೊಂಡು ಈ ಥರ ಯಾಕೆ ಈ ಥರ ಮಾಡ್ತಾರೆ? ಇದು ಫ್ಯಾನ್ಸ್ ವಾರ್ ಮಾಡೋದಾಗತ್ತೆ. ಮುಂಚೆ ಅಪ್ಪು ಸರ್ ಫ್ಯಾನ್ಸು ಒಪ್ಪಲಿಲ್ಲ ಅವ್ರನ್ನ. ಅದು ಏನೇನೋ ಇಶ್ಯೂಸ್ ಎಲ್ಲ ಆಗಿತ್ತು. ಈ ಥರ ಎಲ್ಲ ಟೈಟ್ಲೆಲ್ಲ ಕೊಡಬೇಡಿ ಅಂತಲ್ಲ, ಇದು ಅಟ್ರಾಕ್ಷನ್ ಮಾಡೋದು ಟೈಟ್ಲು. ಸುಮ್ಮನೆ ಟ್ರೋಲ್ ಆಗುತ್ತಲ್ಲ ಪಾಪ. ಟ್ರೋಲ್ ಆಗೋದ್ರಿಂದ ಓಕೆ ವ್ಯೂಸ್ ಆಗುತ್ತೆ, ಎಲ್ಲ ಆಗುತ್ತೆ. ಪಾಪ ಹುಡುಗಿ ಭವಿಷ್ಯ ಹೇಳಿ, ಆ ಹೊಸ ಹೀರೋಯಿನ್ ಹೇಳಿ, ನೋಡೋಕೆ ಹಂಗಿದ್ದಾರೆ ಹಿಂಗಿದ್ದಾರೆ. ಅದೆಷ್ಟು ಒಂದು 30 ಸೆಕೆಂಡೋ 50 ಸೆಕೆಂಡೋ 1 ನಿಮಿಷನೂ ಹಾರ್ಡ್ಲಿ ಇರಬೇಕದು. ಅವರು ಪಾಪ ಫೋನಲ್ಲಿ ಮಾತಾಡಿದ್ರು ಅದೇ ಈ ಥರ. ಅದಕ್ಕೆ ಈ ಥರ ಕೊಟ್ಟಾಗ ತುಂಬ ಹರ್ಟ್ ಆಗೋದು. ಕಂಪ್ಯಾರಿಸನ್ ಮಾಡೋದು ಓಕೆ, ನಾನೇನು ಇಲ್ಲ ಅನ್ನಲಿಲ್ಲ. ಬಟ್ ಆ ಹುಡುಗಿ ಭವಿಷ್ಯ ಹೇಳಿ, ಹೊಸ ಹೀರೋಯಿನ್ ಅನಿಸುತ್ತೆ. ಅವ್ರು ಯಾರು ಏನಂತ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿದ್ರೆ ದಯವಿಟ್ಟು ನೀವೆಲ್ಲ ನೋಡಿದರೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ ನೋಡೋಣ. ಬಟ್ ಈ ಥರ ಯಾರ್ಯಾರನ್ನೂ ಕಂಪ್ಯಾರಿಸನ್ ಮಾಡಬೇಡಿ. ನೀವಾಗಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಾದರೂ ತಪ್ಪಂದಾಗ್ಬಿಟ್ನಾ? ನನಗನ್ಸಿದ್ದು ನಾನು ಹೇಳಿದೆ. ಸೊ ಆ ಟ್ರೋಲ್ ವಿಡಿಯೋಲಾಗ ಅದು ಟ್ರೋಲೆಲ್ಲ ಆಗ್ತಾಯಿತ್ತಲ್ಲ ಪಾಪ ಹುಡುಗಿ ಪರಿಸ್ಥಿತಿ ಹೇಳಿ, ಅದನ್ನು ಸ್ಪೋರ್ಟಿವ್ ಆಗಿ ಪಾಸಿಟಿವ್ ಆಗಿ ತೊಗೊಂಡ್ರೆ ಓಕೆ. ಏನೋ ಫಸ್ಟ್ ಸಿನಿಮಾ ಅನಿಸುತ್ತೆ, ನಾನು ಎಲ್ಲೂ ನೋಡಿಲ್ಲ, ಯಾವ ಸಿನಿಮಾದಲ್ಲೂ ನೋಡಿಲ್ಲ. ಅದನ್ನು ನೆಗೆಟಿವ್ ಆಗಿ ತೊಗೊಂಡಾಗ ಅಂದರೆ ಪಾದಾರ್ಪಣೆ ಮಾಡ್ತಿರ್ತಾರೆ ಬಣ್ಣದ ಲೋಕಕ್ಕೆ, ಈ ಥರ ಮಾಡಿದಾಗ ತುಂಬ ಬೇಜಾರಾಗತ್ತಲ್ವ. ಸೊ ಯಾರ್ಯಾರನ್ನೋ ಈಗ ನನಗೇ ಬಿಡಿ ಅವನ್ನೆಲ್ಲ ನಾನು ದಾಡ್ಕೊಂಬಂದ್ಬಿಟ್ಟಿದ್ದೀನಿ. ಬೇಜಾರಾಗುತ್ತೆ ಒಂದೊಂದ್ಸಲಿ, ಕಾನ್ಫಿಡೆನ್ಸ್ ಲೆವೆಲ್ ಲೋ ಆಗುತ್ತೆ. ಬಟ್ ನಮ್ಮನ್ನು ನಾವು ವಿಲ್ ಪವರು ಮೇನು, ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರ್ಯಾರನ್ನೂ ಕಂಪ್ಯಾರಿಸನ್ ಮಾಡಿಬಿಡಿ. ಸೊ ರಚಿತಾರಾಮ್, ನಮ್ಮ ರಚ್ಚು ಮೇಡಮ್ ಯಾವಾಗಲೂ ಆಲ್ವೇಸ್ ಅವರು ಒಂದು ಸ್ಥಾನದಲ್ಲಿದ್ದಾರೆ. ಸೊ ಅವ್ರನ್ನ ಯಾಕೆ ಕಂಪ್ಯಾರಿಸನ್ ಮಾಡ್ತೀರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎನಿವೆ, ಸೊ ಈ ಟ್ರೋಲ್ ವೀಡಿಯೋಸು ಅಥವಾ ಈ ಥರ ನೋಡಿದ್ರೆ ನೀವು ಅಂದ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟ್ ಮಾಡಿದ್ರೆ, ನಾನು ಫೇಸ್ಬುಕ್ಕಲ್ಲಿರೋರು, ಇನ್ಸ್ಟಾಗ್ರಾಮಲ್ಲಿರೋರು ಕಮೆಂಟ್ ಹಾಕಿದ್ದೀರಾ. ಸೊ ದಯವಿಟ್ಟು ಯಾರ್ಯಾರನ್ನೂ ಹೀಯಾಳಿಸ್ಬೇಡಿ, ನೋಯಿಸ್ಬೇಡಿ, ತುಂಬ ಬೇಜಾರಾಗುತ್ತೆ. ಸೊ ಈ ಥರ ಪಾಪ ಅವರು ವೀಡಿಯೋ ಹಾಕ್ಬಿಟ್ಟು ನೋಡೋ ಥರ ಮಾಡಿಬಿಡೋದು ಅದೆಲ್ಲ ಓಕೆ. ಬಟ್ ಈ ಥರ ಟೈಟ್ಲ್ ಹಾಕ್ಬಿಟ್ಟು ಇನ್ನೊಬ್ರಿಗೆ ಹರ್ಟ್ ಮಾಡಬೇಡಿ ಅನ್ನೋದಷ್ಟೇ ನಾನು ಹೇಳೋದು. ಯಾಕಂದರೆ ನಾನು ಕೂಡ ಹರ್ಟ್ ಆಗಿದ್ದೀನಿ. ತುಂಬ ಹರ್ಟ್ ಆಗೋ ಪರಿಸ್ಥಿತಿಗಳು ತುಂಬ ಬರುತ್ತಲ್ವ. ಸೊ ಯಾರನ್ನೂ ಹರ್ಟ್ ಮಾಡಬೇಡಿ. ಖುಷಿ ಕೊಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಯಾರಿಗೂ ದುಃಖ ಕೊಡಬೇಡಿ. ಯಾಕೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಕೆಟ್ಟದ್ದು ಮಾತ್ರ ಮಾಡಬಾರ್ದು ಅಂತಲ್ಲ. ಆ ಥರ ಈ ಥರ ಏನೋ ಒಂದು ಫನ್ನಿಯಾಗಿ ತೊಗೊಂಡಿದ್ರೆ ಓಕೆ, ಅದ್ರ ಬಗ್ಗೆ ಏನಿಲ್ಲ. ಇರಲಿ, ವಿಷಯ ಎಲ್ಲೆಲ್ಲಿಗೆ ಹೋಯಿತು, ಏನೋ ಒಂದು ಹೇಳಬೇಕು ಅನ್ನಿಸ್ತು. ಅದಕ್ಕೆ ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ನೋಡೋಣ.